ಹರಿ ಓಂ ಮುಕ್ತಾವಿದ್ರುಮಹೇ ಮನೇಲಧವಳಚ್ಛಾಯೈರ್ಮುಖೈಸ್ತ್ರೀಕ್ಷಣೈಃ ಯುಕ್ತಾಮಿಂದುಕಲಾನಿಬದ್ಧರತ್ನಮುಕುಟಾಂ ತತ್ವಾರ್ಥವನ್ನಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಅಂಕುಶಕಶಾಂ ಶೂಲಂ ಕಪಾಲಂ ಗದಾಂ ಶಂಖಂ ಚಕ್ರಮಥಾರವಿಂದಯುಗಲಂ ಅಸ್ತೇರ್ವಹಂತೀಂ ಭಜೆ ಗಾಯತ್ರೀ ನಮಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮೋಪದೇಶ ಅಥವಾ ಉಪನಯನ, ಆ ಒಂದು ಸಂಸ್ಕಾರದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ವೇದಾಧ್ಯಯನ ಅಧಿಕಾರ ಸಿದ್ಧರ್ಥಂ ಉಪನಯನಂ ಕರಿಷ್ಯೆ ಅಂತೇಳಿ ಒಂದು ಸಂಕಲ್ಪ. ಬ್ರಾಹ್ಮಣರಾದವರಿಗೆ ವೇದ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉಪನಯನ ಆಗಿರಬೇಕು ಅಂತೇಳಿ ಸಂಕಲ್ಪವನ್ನು ಮಾಡ್ತೀವಿ. ಅದೇ ರೀತಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಈ ಮೂರು ಜಾತಿಯವರಿಗೆ ಉಪನಯನ ಅಂತಕ್ಕಂಥದ್ದು ಸಂಸ್ಕಾರ ವಿಶೇಷವಾಗಿ ವೇದಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಒಂದೊಂದು ಜಾತಿ ಅಂತೇನು ಹೇಳ್ತೀವಿ, ವರ್ಣದವರಿಗೆ ಒಂದೊಂದು ವಯಸ್ಸಿಗೆ ಉಪನಯನವನ್ನು ಮಾಡಬೇಕು ಅಂತೇಳಿ ಶ್ರುತಿಯಲ್ಲಿ ಹೇಳಿದೆ. ಸಾಮಾನ್ಯವಾಗಿ ಬ್ರಾಹ್ಮಣರಾದವರಿಗೆ 8ನೇ ವಯಸ್ಸಲ್ಲಿ ಉಪನಯನವನ್ನು ಮಾಡಬೇಕು, ಮತ್ತು ಕ್ಷತ್ರಿಯರಿಗೆ 11ನೇ ವಯಸ್ಸಲ್ಲಿ, ವೈಶ್ಯರಿಗೆ 12ನೇ ವಯಸ್ಸಲ್ಲಿ ಉಪನಯನವನ್ನು ಮಾಡ್ತಕ್ಕಂಥ ಒಂದು ಕ್ರಮ ಉಲ್ಲೇಖವನ್ನು ಮಾಡಿದ್ದಾರೆ. ಇಂದಿನ ಒಂದು ಕಾಲದಲ್ಲಿ ಅವರವರ ಕೆಲವು ಸಮುದಾಯಗಳು ಅಂತ ಹೇಳ್ತೀವಿ, ಅವರವರ ಸಂಪ್ರದಾಯದಂತೆ ಉಪನಯನವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡ್ತೀವಿ. ಕೆಲವು ಒಂದು ಪ್ರದೇಶಗಳಲ್ಲಿ ಅವರ ಪರಂಪರೆ ಸಂಪ್ರದಾಯಗಳು ಅನುಕೂಲಕ್ಕೆ ತಕ್ಕನಾಗಿ, ಕೆಲವು ಸಮುದಾಯಗಳಲ್ಲಿಯೂ ಸಹ ಉಪನಯನ ಅಂತಕ್ಕಂಥ ಒಂದು ಸಂಸ್ಕಾರ ಆಚರಣೆಯನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕ್ರಮವನ್ನು ನೋಡ್ತೀವಿ. ವಿಶೇಷವಾಗಿ ಈ ಒಂದು ಬ್ರಾಹ್ಮಣರಿಗೆ ಮಾತ್ರ ಯಾಕೆ ಈ ಒಂದು ಉಪನಯನಕ್ಕೆ ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಗ್ರಂಥಗಳಲ್ಲಿ, ಶ್ರುತಿಗಳಲ್ಲಿ ಉಲ್ಲೇಖವನ್ನು ನೋಡಿದಾಗ ಈ ಉಪನಯನಕ್ಕೆ ಯೋಗ್ಯವಾದ ಒಂದು ವಯಸ್ಸು ಯಾವುದು ಅಂತ ನಾವು ನೋಡಿದಾಗ ಅಷ್ಟವರ್ಷಂ ಬ್ರಾಹ್ಮಣ ಉಪನಯೇತ ಅಂತೇಳಿ ಶ್ರುತಿಯಲ್ಲಿ ಹೇಳಿದ್ರು. ಅಂದರೆ ಏನು? ಗರ್ಭಾಷ್ಟಮದಲ್ಲಿ, ಅಂದರೆ ಮಗು ಗರ್ಭದಲ್ಲಿ ಇರ್ತಕ್ಕಂಥ ಸಮಯದಿಂದ ತೆಗೆದುಕೊಂಡು 7ನೇ ವಯಸ್ಸು ಬಂದ ಒಳಗೆ ಉಪನಯನವನ್ನು ಮಾಡಬೇಕು ಅಂತೇಳಿ ಶ್ರುತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಗರ್ಭಾಷ್ಟಮ, ಗರ್ಭದಲ್ಲಿ 1 ವರ್ಷ ಕಳೆದಿರುತ್ತೆ, ಮಗು 7 ವಯಸ್ಸಿಗೆ ಬಂದ ಒಂದು ಸಂದರ್ಭ, 2-4 ಮಾಡಿದಾಗ ಗರ್ಭಾಷ್ಟಮ ಅಂದರೆ 8 ವರ್ಷ ಸಮಯ. ಆ ಒಂದು ಸಮಯದ ಒಳಗೆ ಉಪನಯನವನ್ನು ಮಾಡಬೇಕು ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಒಂದು ಸಮಯದಲ್ಲೇ ಯಾಕೆ ಉಪನಯನವನ್ನು ಮಾಡಬೇಕು? ಬೇರೆ ಒಂದು ವಯಸ್ಸು ಬಂದ ನಂತರದಲ್ಲಿ ಉಪನಯನವನ್ನು ಮಾಡಬಾರದಾ ಅಂದರೆ ಮಾಡಬಹುದು. ಆದರೆ ಅದಕ್ಕೂ ಸಹ ಒಂದು ವಯಸ್ಸಿನ ಮಿತಿಯನ್ನು ನಮ್ಮ ಪೂರ್ವಿಕರು, ಋಷಿ ಮುನಿಗಳು ಕೊಟ್ಟಿದ್ದಾರೆ. ಅಂದರೆ ಯಾವ ವಯಸ್ಸಿನಲ್ಲಿ ಉಪನಯನವನ್ನು ಅಂದರೆ ಬ್ರಹ್ಮೋಪದೇಶವನ್ನು ಮಾಡಿದಾಗ ಆ ಒಂದು ವಟುವಿಗೆ ಯಾವ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ, ಬ್ರಹ್ಮವರ್ಚಸ್ಯ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮೇ, ಉಪನಯನಕ್ಕೆ 7 ಅಥವಾ 8ನೇ ವರ್ಷ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ ಅಂಥೇಳಿ ಕೊಟ್ಟರು. ಅದೇ ರೀತಿ ಆ ಒಂದು ಮೊದಲನೇ ಆಪ್ಷನ್ನು 9ರಿಂದ 12ನೇ ವಯಸ್ಸು ಮುಖ್ಯ ಕಾಲವಾಗಿರುತ್ತೆ, 13ರಿಂದ 14 ವರ್ಷ ಅಂತಕ್ಕಂಥದ್ದು ಕೊನೆಯ ಆಪ್ಷನ್ನು, ಗೌಣ ಕಾಲ ಅಂತೇಳಿ ಹೇಳ್ತೀವಿ. ಮತ್ತು ಆ ನಂತರ 16 ವರ್ಷ ಕಳೆದ ನಂತರ ಉಪನಯನವನ್ನು ಮಾಡಿದಾಗ ಕೆಲವೊಂದು ದೋಷಗಳು ಬರುತ್ತೆ ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಒಂದು ಸಂದರ್ಭ ಬಂದರೂ ಸಹ 12 ವರ್ಷಗಳ ಒಳಗಾಗಿ
ಉಪನಯನವನ್ನು ಮಾಡಿದಾಗ ಒಂದು ಯೋಗ್ಯ ವಟು ಅಂಥೇಳಿ ಕರಿಬೋದು. ಆ ಒಂದು ವಟುವಿಗೆ ಬೇಕಾಗಿರ್ತಕ್ಕಂಥ ಬ್ರಹ್ಮವರ್ಚಸ್ಸು ಅಂತಕ್ಕಂಥದ್ದು ಆ ಒಂದು ವಯಸ್ಸಿನಲ್ಲಿ ಸಿಗುತ್ತೆ. ಅದಕ್ಕೆ ಆ ಒಂದು ವಯಸ್ಸಿನ ಪರಿಮಿತಿಯನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಅದಕ್ಕೆ ಆ ಒಂದು ಸಮಯದಲ್ಲಿ ಮಾಡಿದಾಗ ಒಳ್ಳೆಯ ಬ್ರಹ್ಮವರ್ಚಸ್ಸು ಅಂತಕ್ಕಂಥದ್ದು ಬರುತ್ತೆ. ಮತ್ತು ಆ ಒಂದು ವಯಸ್ಸಿನಲ್ಲಿ ಮಾಡಿದಾಗ ಅದರ ಒಂದು ಮಹತ್ವ ಅಂತಕ್ಕಂಥದ್ದು ಪೂರ್ಣವಾಗಿರುತ್ತೆ. ಕೆಲವೊಂದು ಸಮಯದಲ್ಲಿ ನಾವು ಗುರುಬಲ ಇದೆಯಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಆದರೆ ಗರ್ಭಾಷ್ಟಮದಲ್ಲಿ ಇದ್ದ ಸಂದರ್ಭದಲ್ಲಿ ಗುರುಬಲ ಇಲ್ಲ ಅಂದರೂ ಸಹ ಉಪನಯನವನ್ನು ಮಾಡಬಹುದು. ಅದಕ್ಕೆ ಗುರುಬಲ ಅಂತಕ್ಕಂಥದ್ದು ಅವಶ್ಯಕತೆ ಇರುವುದಿಲ್ಲ. ಗರ್ಭಾಷ್ಟಮ ಆದ ನಂತರ ಅಂದರೆ 8 ವರ್ಷ ಕಳೆದ ನಂತರ ಗುರುಬಲವನ್ನು ಮುಖ್ಯವಾಗಿ ನೋಡಬೇಕಾಗತ್ತೆ. ಹಾಗಾಗಿ 8 ವರ್ಷದ ಒಳಗಾಗಿ ಇದ್ದಲ್ಲಿ ಗುರುಬಲ ಅಂತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಒಂದು ವಯಸ್ಸಿನ ಅಂತರ 8 ವರ್ಷ ಇರೋದ್ರಿಂದ ಅದಕ್ಕೆ ಮುಖ್ಯವಾಗಿ ಮಹತ್ವವನ್ನು ಕೊಡ್ತೀವಿ. ಅದಕ್ಕೆ 8 ವರ್ಷ ಅಂತಕ್ಕಂಥದ್ದು ತುಂಬ ಒಳ್ಳೆಯದು ಅಂಥೇಳಿ ಇರ್ತೀವಿ. ಅದೇ ರೀತಿ ಗುರುಬಲವಿರುವ ಬೇರೆ ಕಾಲದಲ್ಲಿ ಮಾಡಿದ ಒಂದು ಉಪನಯನಕ್ಕೆ ಎಷ್ಟು ಫಲ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಗರ್ಭಾಷ್ಟಮದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಅಂದರೆ ಗರ್ಭಾಷ್ಟಮ ಮಾಡಿರ್ತಕ್ಕಂಥ ಉಪನಯನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿದಾಗ ಸಂಸ್ಕಾರಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವೇದ ಕಲೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಬ್ಬ ವಟುವಿಗೆ ಏನು ಬೇಕು ಆ ಒಂದು ಬ್ರಹ್ಮ ವರ್ಚಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಅದೇ ರೀತಿ ಉಪನಯನಕ್ಕೆ ಪ್ರಶಸ್ತವಾದ ಕಾಲ ಉತ್ತರಾಯಣ, ದಕ್ಷಿಣಾಯನ, ಪುಣ್ಯಕಾಲ. ಈ ಒಂದು ಸಮಯದಲ್ಲಿ ಉತ್ತರಾಯಣ ಅಂತಕ್ಕಂಥದ್ದು ಉಪನಯನಕ್ಕೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯ. ದಕ್ಷಿಣಾಯನ ಅಂತಕ್ಕಂಥ ಉಪನಯನಕ್ಕೆ ನಿಷಿದ್ಧ ಅಂತೇಳಿ ಹೇಳ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಉಪನಯನವನ್ನು ಉತ್ತರಾಯಣದಲ್ಲಿ ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ಮಾಸಗಳಲ್ಲಿ ಮಾಡ್ತಕ್ಕಂಥದ್ದು ತುಂಬ ಪ್ರಶಸ್ತ ಅಂಥೇಳಿ ಹೇಳ್ತೀವಿ. ಪಂಚಮಾಸಗಳು ಅಂತೇಳಿ ಕಲಿಬೋದು. ಯಾವುದು? ಚೈತ್ರ, ಮಾಘ, ಪಾಲ್ಗುಣ, ವೈಶಾಖ, ಜ್ಯೇಷ್ಠ ಈ ಒಂದು 5 ತಿಂಗಳಲ್ಲಿ ಉಪನಯನವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ತೀವಿ. ಮತ್ತು ವಸಂತ ಋತು ಬ್ರಾಹ್ಮಣ ಜಾತಿಯಲ್ಲಿ ಇದ್ದ ಸಂದರ್ಭದಲ್ಲಿ ವಸಂತ ಋತುವಿನಲ್ಲಿ ಆ ಒಂದು ಉಪನಯನವನ್ನು ಮಾಡ್ತಕ್ಕ ಸಂದರ್ಭ ಬಂದರೆ ತುಂಬ ಶ್ರೇಷ್ಠವಾಗಿ ಉಪನಯನ ಅಂತೇಳಿ ಹೇಳ್ಬೋದು. ತುಂಬ ಶ್ರೇಷ್ಠ ಅಂತಲೇ ಕರಿಬೋದು. ಯಾಕಂದರೆ ವಸಂತೆ ಬ್ರಾಹ್ಮಣ ಉಪನಯಿತ ಅಂತೇಳಿ ಶ್ರುತಿಗಳಲ್ಲಿ ಹೇಳಿದರು. ಗಾಯತ್ರಿ ಮಂತ್ರ ಉಪದೇಶವನ್ನು ವೇದಾಧ್ಯಯನ ಅಧಿಕಾರ ಸಿದ್ಧಿಗಾಗಿ ಉಪನಯನ ನಂತರದಲ್ಲಿ ವಟುವನ ಅಧ್ಯಯನಕ್ಕಾಗಿ ಗುರುಕಲಿಕೆ ಕಲಿಸ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ವಸಂತ ಋತುವಿನಲ್ಲಿ ಉಪನಯನವನ್ನು ಮಾಡ್ತಕ್ಕಂಥ ಸಂದರ್ಭ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂಥೇಳಿ ಹೇಳ್ತೀವಿ. ಅದೇ ರೀತಿಯಲ್ಲಿ ವೈಶ್ಯರಿಗೆ ಮತ್ತು ಕ್ಷತ್ರಿಯರಿಗೂ ಸಹ ಕೆಲವೊಂದು ಮಾಸಗಳನ್ನು, ಕೆಲವೊಂದು ನಿರ್ದಿಷ್ಟವಾದ ಸಮಯಗಳನ್ನು ಋಷಿಮುನಿಗಳು ಹೇಳಿದ್ದಾರೆ. ಅವರವರ ವರ್ಣಗಳಿಗೆ ಸರಿಯಾದ ರೀತಿಯಲ್ಲಿ ಉಪನಯನವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಕೆಲವೊಂದು ತಿಥಿಗಳನ್ನು ಉಪನಯನಕ್ಕೆ ನಿಷಿದ್ಧ ಅಂತ ಹೇಳಿದ್ದಾರೆ. ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ ಈ ಒಂದು ಕೆಲವು ತಿಥಿಗಳಲ್ಲಿ ಉಪನಯನಕ್ಕೆ ಯೋಗ್ಯವಾಗಿರ್ತಕ್ಕಂಥ ತಿಥಿಗಳು ಅಂಥೇಳಿ ಹೇಳ್ಬೋದು. ಅದೇ ರೀತಿ ಏಕಾದಶಿ, ದ್ವಾದಶಿ, ಚತುರ್ದಶಿ ಈ ಕೆಲವೊಂದು ತಿಥಿಗಳನ್ನು ಉಪನಯನ ಮಾಡಬಾರದು ಅಂಥೇಳಿ ಋಷಿಮುನಿಗಳು ಹೇಳ್ತಾರೆ. ಹಾಗಾಗಿ ಕೆಲವೊಂದು ತಿಥಿಗಳು ಒಳ್ಳೆಯದು, ಕೆಲವೊಂದು ತಿಥಿಗಳು ಉಪನಯನಕ್ಕೆ ಯೋಗ್ಯವಲ್ಲ ಅಂತಕ್ಕಂಥದ್ದು ನಾವು ವಿಚಾರವನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಉಪನಯನ ಅಂದರೆ ಅಂದರೆ ನಯನ, ಎರಡನೇ ಕಣ್ಣು ಅಂಥೇಳಿ ಹೇಳ್ತೇವೆ. ಬ್ರಾಹ್ಮಣನಾದವನಿಗೆ ಎರಡನೆಯ ಒಂದು ಜನ್ಮ. ಈ ಒಂದು ಸಂಸ್ಕಾರದ ನಂತರ ಬ್ರಾಹ್ಮಣನು ದ್ವಿಜತ್ವ ಯೋಗ್ಯತಾ ಸಿದ್ಧತ್ವಂ ಅಂತೇಳಿ ಹೇಳ್ತೀವಿ. ಸಂಕಲ್ಪ ದ್ವಿಜ ಅಂಥೇಳಿ ಎನಿಸ್ತಾರೆ. ಮೊದಲನೆಯ ಒಂದು ಜನ್ಮ ಕೆಟ್ಟ ದಿನದಿಂದ ಅಥವಾ ಕೆಟ್ಟ ಲಗ್ನದಲ್ಲಿ ಆಗಿರ್ಬೋದು, ಅದು ಗೊತ್ತಾಗಲ್ಲ. ಯಾವ ಒಂದು ಸಮಯದಲ್ಲಿ ಹುಡ್ತಾರೆ ಮಗು ಅನ್ನೋದು ಗೊತ್ತಾಗಲ್ಲ. ಈ ಒಂದು ಎರಡನೆಯ ಜನ್ಮ ಅಂತಕ್ಕಂಥದ್ದು
ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ತಿಥಿ ವಾರ ನಕ್ಷತ್ರಗಳನ್ನು ನೋಡಿ ಉಪನಯನವನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಲಗ್ನದಲ್ಲಿ ಎನಿಸಿದಾಗ ಜನನ ಕಾಲದಲ್ಲಿರ್ತಕ್ಕಂಥ ಒಂದು ಕೆಲವು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ, ಅರಿಷ್ಟಗಳು ಪರಿಹಾರವನ್ನು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಉಪನಯನ ಸಂಸ್ಕಾರವನ್ನು ಯೋಗ್ಯ ತಿಥಿಗಳು, ಯೋಗ್ಯ ಮಾಸಗಳು ಮತ್ತು ಲಗ್ನಗಳಲ್ಲಿ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಅಂತಕ್ಕಂಥದ್ದು ಆ ಒಂದು ವಟುವಿಗೆ ಸಿಗುತ್ತೆ. ನಾವಿಲ್ಲಿ ಮಂಟಪಗಳಲ್ಲಿ ಮಾಡ್ತೇವೆ, ದೇವಸ್ಥಾನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಬೇಕಾಗಿರ್ತಕ್ಕಂಥದ್ದು ಸಮಯ. ಅಷ್ಟವರ್ಷ ಅಂತೇನು ಹೇಳಿದ್ದೀವಿ, ಆ ಒಂದು ಸಮಯಕ್ಕೆ ನಾವು ಬೆಲೆಯನ್ನು ಕೊಡಬೇಕಾಗತ್ತೆ. ನಾವು ಆಡಂಬರದಿಂದ ಮಾಡಬೇಕಾ ಅಥವಾ ಎಲ್ಲರನ್ನ ಕರೆದು ಮಾಡ್ತಕ್ಕಂಥದ್ದು ಅದು ಅಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀವು ಮನೆಯಲ್ಲೇ ಮಾಡಿ ಅಥವಾ ದೇವಸ್ಥಾನದಲ್ಲೇ ಮಾಡಿ ಅಥವಾ ಮಂಟಪಗಳಲ್ಲಿ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಆ ಒಂದು ಸಮಯ ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮ ಋಷಿಮುನಿಗಳು. ಆ ಒಂದು ಸಮಯದಲ್ಲಿ ನಿರ್ದಿಷ್ಟವಾದ ಸಮಯ ಗರ್ಭಾಷ್ಟಮ ಅಂತೇಳಿ ಆ ಒಂದು ಸಮಯದಲ್ಲಿ ನಿರ್ದಿಷ್ಟವಾಗಿ ಉಪನಯನವನ್ನು ಮಾಡಿದಾಗ ಬ್ರಹ್ಮ ತೇಜೋ ಬಲ ಅಂತೇಳಿ ಬ್ರಹ್ಮ ವರ್ಚಸ್ಸು ಅಂತಕ್ಕಂಥದ್ದು ಆ ಒಂದು ವಟುವಿಗೆ ಸಿಗುತ್ತೆ. ಹಾಗಾಗಿ ನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ ದೇವತಾರ್ಚನೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗೋದರಿಂದ, ವೇದ ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗೋದರಿಂದ ಒಳ್ಳೆಯ ರೀತಿಯಲ್ಲಿ ಆ ವಟುವಿಗೆ ಯೋಗ್ಯವಾದ ಒಂದು ಸಂಸ್ಕಾರ ಸಿಕ್ಕಿದಾಗ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಮತ್ತು ಸಂಸ್ಕಾರ ಸಹಿತವಾಗಿ ಆ ಒಂದು ವಟು ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಅದಕ್ಕೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಏನಪ್ಪ ಯೋಚನೆ ಮಾಡಬೇಕು ಅಂದರೆ, ಗುರುಬಲ ಅಂತಕ್ಕಂಥದ್ದು ಇದೆಯಾ ಇಲ್ವಾ ಅಂತಕ್ಕಂಥದ್ದು 8 ವರ್ಷಗಳ ನಂತರ ಯೋಚನೆಯನ್ನು ಮಾಡಿ, 8 ವರ್ಷಗಳ ಒಳಗೆ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಗುರುಬಲ ಅಂತಕ್ಕಂಥದ್ದಲ್ಲಿ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಶಕ್ತಿಗೆ ಇಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಬೇಕಂತಕ್ಕಂಥದ್ದು ವಿಶೇಷ ಅಲ್ಲ. ಆ ಒಂದು ವಯಸ್ಸು ಅಂತಕ್ಕಂಥದ್ದು ವಯಸ್ಸು ಮುಂದೆ ಹೋದಾಗ ಅದಕ್ಕೆ ಅವಕಾಶಗಳು ಕಮ್ಮಿ. ನೀವಲ್ಲಿ 2 ಲಕ್ಷ 3 ಲಕ್ಷ ಖರ್ಚು ಮಾಡಿದ್ರೂ ಅದು ಸಮಯ ಮೀರಿರುತ್ತೆ. ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಡಿ. ಆ ಒಂದು ಸಮಯ ನಿರ್ದಿಷ್ಟವಾಗಿ ಸಮಯ ಏನು ಹೇಳಿದ್ದೇವೆ 8 ವರ್ಷ ಋಷಿಮುನಿಗಳು ಏನು ಹೇಳಿದ್ದಾರೆ ಆ ಒಂದು ಸಮಯದ ಒಳಗಾಗಿ ಆದಷ್ಟು ಉಪನಯನ ಆ ಒಂದು ಬ್ರಹ್ಮ ಉಪದೇಶವನ್ನು ಮಾಡ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಒಳ್ಳೆಯ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ಆ ಒಂದು ವಟುವಿಗೆ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ತೀವಿ. ವೇದದಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಗರ್ಭಾಷ್ಟಮ ಅಂದರೆ ಬ್ರಾಹ್ಮಣ ವರ್ಣದಲ್ಲಿರ್ತಕ್ಕಂಥವರೆಲ್ಲ ಸಾಧ್ಯವಾದಷ್ಟು 8 ವರ್ಷದ ಒಳಗಾಗಿ ಉಪನಯನವನ್ನು ಮಾಡಿದಾಗ ಆ ಒಂದು ಮಗುವಿಗೆ ಒಳ್ಳೆಯ ಒಂದು ವೇದಾಧ್ಯಯನ ಮತ್ತು ತ್ರಿಕಾಲ ಸಂಧ್ಯಾ ವಂದನೆ ಮಾಡೋದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಅದೇ ರೀತಿ ಉತ್ತಮ ರೀತಿಯಲ್ಲಿ ಒಬ್ಬ ಯೋಗ್ಯ ಸಂಸ್ಕಾರವಂತ ವಟು ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಆಡಂಬರದ ಉಪನಯನವನ್ನು ಅವಕಾಶಗಳಿದ್ದಲ್ಲಿ ಮಾಡಿ, ತೊಂದರೆ ಇಲ್ಲ. ಅವಕಾಶಗಳು ಇಲ್ಲ ಅಂದ ಪಕ್ಷದಲ್ಲಿ ಗರ್ಭಾಷ್ಟಮಿ ಅಂದರೆ 8 ವರ್ಷದ ಒಳಗಾಗಿ ಉಪನಯನವನ್ನು ಮಾಡಿ ವೇದದಲ್ಲಿ ಏನು ಉಲ್ಲೇಖವನ್ನು ಮಾಡಿದ್ದಾರೆ ನಮ್ಮ ಪೂರ್ವಜರು ಋಷಿಮುನಿಗಳು ಏನು ಉಲ್ಲೇಖವನ್ನು ಮಾಡಿದರೆ ಆ ಒಂದು ವಾಕ್ಯಕ್ಕೆ ಬೆಲೆಯನ್ನು ಕೊಟ್ಟಾಗ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಬರುತ್ತೆ. ಆ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಉಪದೇಶವನ್ನು ತಂದೆಯಾದವನು ಮಾಡಿದಾಗ ಆ ಒಟ್ಟಿಗೆ ಯೋಗ್ಯವಾದ ಸಂಸ್ಕಾರ ಸಿಕ್ಕಿ ಸಮಾಜದಲ್ಲಿ ಒಳ್ಳೆಯ ಮುಂದೆ ಬೆಳವಣಿಗೆ ಆಗ್ತಕ್ಕಂಥ ಲಕ್ಷಣಗಳು ಸಿಗೋದಕ್ಕೆ ಅವಕಾಶಗಳು ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಉಪನಯನವನ್ನು ಯಾವ ವಯಸ್ಸಿನಲ್ಲಿ ಮಾಡಬೇಕು ಮತ್ತು ಉಪನಯನಕ್ಕೆ ಬೇಕಾಗಿರ್ತಕ್ಕಂಥ ಕಾಲ ಯಾವುದು, ತಿಥಿಗಳು ಯಾವುದು, ಗುರುಬಲ ಬೇಕಾ ಬೇಡವಂತಕ್ಕಂಥ ವಿಚಾರಗಳನ್ನು ವಿಮರ್ಶೆಯನ್ನು ಮಾಡಿದ್ದೀವಿ. ಸಾಧ್ಯವಾದಷ್ಟು ಆ ಒಂದು ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿ ಧರ್ಮವನ್ನು ರಕ್ಷಣೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಸಮಾಜದಲ್ಲಿ ಕೈ ಜೋಡಿಸಬೇಕಾಗತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ನಾವು ಮರಿಬಾರದು. ಹಾಗಾಗಿ ಕಾಲಕ್ಕೆ ತಕ್ಕನಾಗಿ ಆ ಒಂದು ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿ ಒಳ್ಳೆಯ ಯೋಗ್ಯ ಸಂಸ್ಕಾರವಂತ ಒಟ್ಟುಗಳನ್ನಾಗಿ ಮಾಡ್ತಕ್ಕಂಥದ್ದು
ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಅಂತಕ್ಕಂಥದ್ದು ಈ ಒಂದು ವಿಚಾರಗಳನ್ನು ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಈ ವಿಚಾರ ಗೊತ್ತಾಗಬೇಕು. ಅಂದರೆ ಯಾವ ಯಾವ ವಯಸ್ಸಿಗೆ ನಾವು ಉಪನಯನವನ್ನು ಮಾಡಬೇಕು ಅಂದರೆ ಒಂದು ಆಪ್ಷನ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. 8 ತಪ್ಪಿದರೆ 12, 14, 14, 16, 18, 20 ಈ ರೀತಿ ವಯಸ್ಸಿಗೆ ಮಿತಿನೇ ಇಲ್ಲ. ಯಾವಾಗ ಬೇಕಾದರೂ ಉಪನಯನ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ವಯಸ್ಸಿನ ನಿರ್ಬಂಧವನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಆ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿ ಒಳ್ಳೆಯ ಸಂಸ್ಕಾರವಂತ ವಟುವನ್ನಾಗಿ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಚಾರಗಳನ್ನು ವಿಮರ್ಶೆಯನ್ನು ಮಾಡೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.